ಪ್ರಿಯ ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಜಿಪ್ಟ್ ಪ್ರಾಚೀನ ಫೆರೋಗಳ ನಾಡು, ಅನಂತ ಮರುಭೂಮಿಗಳ ಮತ್ತು ಸಹಸ್ರಮಾನದ ರಹಸ್ಯಗಳ ಭೂಮಿ. ಇಲ್ಲಿ ಚಿನ್ನದ ಮರಳುಗಳ ಮೇಲೆ ಸೌಮ್ಯ ಗಾಳಿ ನೃತ್ಯ ಮಾಡುತ್ತೆ. ನಾಗರಿಕತೆಯ ತೊಟ್ಟಿಲೆಂದು ಕರೆಯಲ್ಪಡೋ ಈ ದೇಶದಲ್ಲಿ ಮರುಭೂಮಿ 95% ಪ್ರದೇಶವನ್ನು ಆವರಿಸಿದ್ರೂ ಕೂಡ ನೈಲ್ ನದಿ ಹಸಿರು ಜೀವನಾಡಿಯಾಗಿ ಸಾಮ್ರಾಜ್ಯಗಳನ್ನು ಹುಟ್ಟಿಸಿ ಪೋಷಿಸಿದೆ. ಆಫ್ರಿಕಾ, ಏಷ್ಯಾ ಮತ್ತು ಮೆಡಿಟರೇನಿಯನ್ ನಡುವೆ ನೈಸರ್ಗಿಕ ಸೇತುವೆಯಾಗಿ ನಿಂತಿರೋ ಈಜಿಪ್ಟ್ 5,000 ವರ್ಷಗಳ ನಿರಂತರ ಇತಿಹಾಸವನ್ನು ಹೊತ್ತಿದೆ. ಇಲ್ಲಿ ಚಿತ್ರಲಿಪಿ, ಪ್ಯಾಪಿರಸ್ ಮತ್ತು 365 ದಿನಗಳ ಕ್ಯಾಲೆಂಡರ್ ಹುಟ್ಟಿದ್ವು. ಮಮ್ಮಿಫಿಕೇಶನ್ ಮೂಲಕ ಮಾನವರು ಶಾಶ್ವತತೆಯನ್ನು ಹುಡುಕಿದ್ರು. ಕೈರೋ ನಗರದ ಗದ್ದಲದಿಂದ ಲಕ್ಸರ್ ದೇವಾಲಯಗಳವರೆಗೆ, ಅಲೆಕ್ಸಾಂಡ್ರಿಯಾದ ಸಮುದ್ರ ತೀರದಿಂದ ಶಾರ್ಮೆಲ್ ಶೇಖ್ನ ನೀಲ ನೀರಿನವರೆಗೆ, ಇಲ್ಲಿ ಪ್ರತಿ ಸ್ಥಳವೂ ಕೂಡ ಇತಿಹಾಸವನ್ನು ಪಿಸುಗುಟ್ಟುತ್ತೆ ಮತ್ತೆ ಜೀವಂತ ಸಂಸ್ಕೃತಿಯ ಮಿಶ್ರಣವಾಗಿದೆ. ಬನ್ನಿ, ಹಾಗಿದ್ರೆ ತಡ ಯಾಕೆ, ಇಂದು ಈ ವಿಡಿಯೋ ಮೂಲಕ ಈಜಿಪ್ಟ್ನ ಅದ್ಭುತ ಮತ್ತು ರೋಮಾಂಚಕ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಈಜಿಪ್ಟ್ನ ಅಧಿಕೃತ ಹೆಸರು ಈಜಿಪ್ಟ್ ಅರಬ್ ರಿಪಬ್ಲಿಕ್. ಈಜಿಪ್ಟ್ ಬಹುತೇಕ ಮರುಭೂಮಿಯ ದೇಶವಾಗಿದೆ. ಪೂರ್ವದಲ್ಲಿ ರೆಡ್ ಸಿ, ಉತ್ತರದಲ್ಲಿ ಮೆಡಿಟರೇನಿಯನ್ ಸಿ, ಮಧ್ಯದಲ್ಲಿ ಈ ದೇಶದ ಜೀವನಾಡಿಯಾಗಿರೋ ನೈಲ್ ನದಿ, ಪಶ್ಚಿಮಕ್ಕೆ ಲಿಬಿಯಾ ದೇಶ ಇದ್ರೆ ದಕ್ಷಿಣಕ್ಕೆ ಸುಡಾನ್ ದೇಶ ಇದೆ, ಉತ್ತರ ಪೂರ್ವದಲ್ಲಿ ಇಸ್ರೇಲ್ ಮತ್ತೆ ಗಾಜಾ ಸ್ಟ್ರಿಪ್ಗಳಿದೆ. ಸುಮಾರು 12 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶದಲ್ಲಿ 90% ಮುಸ್ಲಿಮರಿದ್ದಾರೆ. ಇದು ಸುನ್ನಿ ಮುಸ್ಲಿಮರ ಬಹುಸಂಖ್ಯಾತ ದೇಶವಾಗಿದೆ. ಇನ್ನುಳಿದ 10%ನಲ್ಲಿ ಕ್ರಿಶ್ಚಿಯನ್ ಮತ್ತೆ ಬೇರೆ ಧರ್ಮೀಯರಿದ್ದಾರೆ. ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿರುವ ಈ ದೇಶ ವ್ಯಾಪಾರ, ರಕ್ಷಣಾ ಸಹಕಾರ ಮತ್ತೆ ಶಿಕ್ಷಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಮತ್ತೆ ಸಾಂಸ್ಕೃತಿಕವಾಗಿ ಬಲವಾದ ಸಂಪರ್ಕವನ್ನು ಹೊಂದಿದೆ. ಈಜಿಪ್ಟ್ನ ಆರ್ಥಿಕತೆಯ ಮೂಲಗಳಂತಂದ್ರೆ ಅದು ಕೃಷಿ. ಅಲ್ಲಿ ಅಕ್ಕಿ, ಗೋಧಿ ಮತ್ತೆ ಹತ್ತಿ ಮುಂತಾದ ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾರೆ. ಇಲ್ಲಿ ಎರಡನೇ ಆದಾಯ ಅಂತಂದ್ರೆ ಪ್ರವಾಸೋದ್ಯಮ. ಇದು ಪಿರಮಿಡ್ಗಳ ದೇಶ ಆಗಿರೋದ್ರಿಂದ ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನು ಹೊಂದಿದೆ. ಲಕ್ಷಾಂತರ ಪ್ರವಾಸಿಗರು ಈ ದೇಶಕ್ಕೆ ಭೇಟಿ ನೀಡ್ತಾರೆ. ಸುಯೇಜ್ ಕಾಲುವೆ ಬಗ್ಗೆ ನೀವು ಕೇಳಿರ್ತೀರಾ. ಸುಯೇಜ್ ಕ್ಯಾನಾಲ್ ಮೂಲಕ ಜಗತ್ತಿನ ಹಡಗುಗಳು ಸಾಕ್ತವೆ. ಟೋಲ್ ಶುಲ್ಕವನ್ನು ಸಂಗ್ರಹಿಸೋದ್ರ ಮೂಲಕ ಈಜಿಪ್ಟ್ಗೆ ಇದರಿಂದ ಬಹಳಷ್ಟು ಹಣ ಬರುತ್ತೆ. ಈಜಿಪ್ಟ್ ದೇಶ ತೈಲ ಮತ್ತೆ ನೈಸರ್ಗಿಕ ಅನಿಲಗಳನ್ನು ಕೂಡ ಉತ್ಪಾದಿಸುತ್ತೆ ಮತ್ತೆ ರಫ್ತು ಮಾಡುತ್ತೆ. ಟೆಕ್ಸ್ಟೈಲ್, ಆಹಾರ ಉತ್ಪಾದನೆಯಂತಹ ಉದ್ಯಮಗಳು ಇಲ್ಲಿ ತುಂಬಾ ಅಭಿವೃದ್ಧಿಯಾಗಿವೆ. ಈಜಿಪ್ಟ್ ದೇಶದ ಕರೆನ್ಸಿಗೆ ಈಜಿಪ್ಟಿಯನ್ ಪೌಂಡ್ ಅಂತ ಹೇಳ್ತಾರೆ. ಒಂದು ಈಜಿಪ್ಟಿಯನ್ ಪೌಂಡ್ ನಮ್ಮ ಭಾರತದ ₹1.79 ಸಮಾನವಾಗಿರುತ್ತೆ. ಆದ್ರಿಂದ ಕರೆನ್ಸಿ ಸ್ವಲ್ಪ ಬಲವಾಗಿದ್ರೂ ಕೂಡ ಈ ದೇಶದಲ್ಲಿ ಜೀವನ ಶೈಲಿ ಅಷ್ಟೇನು ದುಬಾರಿ ಆಗಿರೋದಿಲ್ಲ. ಇಂದು ನಾವು ನೋಡ್ತಾ ಇರೋ ಈಜಿಪ್ಟ್ ಜನಸಂಖ್ಯೆ, ಸಂಸ್ಕೃತಿ, ಆರ್ಥಿಕತೆ ಮತ್ತೆ ಜೀವನ ಶೈಲಿಯಿಂದ ತುಂಬಿರೋ ಒಂದು ಮಾಡರ್ನ್ ದೇಶವಾಗಿದೆ. ಆದರೆ ಇದರ ನಿಜವಾದ ಶಕ್ತಿ ಅದರ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿದೆ. ಇಂದು ಜನರು ನೈಲ್ ನದಿ ಸುತ್ತ ಬದುಕ್ತಿರುವಂತೆಯೇ ಇದೇ ನದಿ ಪ್ರಾಚೀನ ಕಾಲದಲ್ಲಿ ಒಂದು ಮಹಾನ್ ನಾಗರಿಕತೆಯನ್ನು ಹುಟ್ಟಾಕ್ತು. ಇದೇ ಭೂಮಿಯಲ್ಲಿ ಏನ್ಷಿಯಂಟ್ ಈಜಿಪ್ಟ್ ಉದಯವಾಗಿ ಮಾನವ ಇತಿಹಾಸದ ಅತ್ಯಂತ ಪ್ರಭಾವಶಾಲಿ ನಾಗರಿಕತೆಗಳಲ್ಲಿ ಒಂದಾಗಿ ಬೆಳೀತು. ಕ್ರಿಸ್ತಪೂರ್ವ 3000 ವರ್ಷಗಳ ವೇಳೆಗೆ ಈಜಿಪ್ಟ್ ಒಂದು ಏಕೀಕೃತ ರಾಜ್ಯವಾಗಿ ರೂಪುಗೊಂಡಿತ್ತು. ಇಲ್ಲಿನ ಫೆರೋಗಳು ದೇವರಂತೆ ಪೂಜಿಸಲ್ಪಡ್ತಾ ಇದ್ರು. ಈ ದೇಶದ ಫೆರೋಗಳಾದ ಟುಟಾಂಕುಮನ್ ಮತ್ತೆ 2ನೇ ರಾಮ್ಸೆಸ್ ಮುಂತಾದ ರಾಜರು ಈ ನಾಗರಿಕತೆಯನ್ನ ಮಹಿಮೆಗೈದ್ರು. ಅವರ ಕಾಲದಲ್ಲಿ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಮುಂತಾದ ಅದ್ಭುತ ನಿರ್ಮಾಣಗಳು ಹುಟ್ಟುಕೊಂಡ್ವು. ಮಮ್ಮಿಫಿಕೇಶನ್ ಪ್ರಕ್ರಿಯೆ ಅಭಿವೃದ್ಧಿ ಆಯಿತು ಮತ್ತೆ ಗಣಿತ, ವೈದ್ಯಕೀಯ, ಕ್ಯಾಲೆಂಡರ್ ಕ್ಷೇತ್ರಗಳಲ್ಲಿ ಮಹತ್ತರ ಪ್ರಗತಿ ಕಂಡು ಬಂತು. ನಂತರ ಅಲೆಕ್ಸಾಂಡರ್ ದ ಗ್ರೇಟ್ ಆಗಮನದೊಂದಿಗೆ ಗ್ರೀಕ್ ಪ್ರಭಾವ ಆರಂಭವಾಗಿ ಬಳಿಕ ರೋಮನ್ ಆಳ್ವಿಕೆ ಸ್ಥಾಪಿತವಾಯಿತು. ಇವುಗಳ ನಂತರವೂ ಕೂಡ ಈಜಿಪ್ಟ್ ತನ್ನ ಐತಿಹಾಸಿಕ ಮಹತ್ವವನ್ನು ಕಾಪಾಡಿಕೊಂಡು ಬಂದಿದೆ. 1952ರಲ್ಲಿ ಈ ದೇಶ ಗಣರಾಜ್ಯವಾಗಿ ರೂಪುಗೊಳ್ತು. ಸ್ನೇಹಿತರೆ, ಇಂದಿಗೂ ಈಜಿಪ್ಟ್ ಬಗ್ಗೆ ಮಾತಾಡುವಾಗ ಅಲ್ಲಿ ಹುಟ್ಟಿದ ಪ್ರಾಚೀನ ನಂಬಿಕೆಗಳು ನಮ್ಮನ್ನ ತುಂಬಾ ಆಶ್ಚರ್ಯಗೊಳಿಸ್ತವೆ. ಪ್ರಾಚೀನ ಏನ್ಷಿಯಂಟ್ ಈಜಿಪ್ಟ್ ನಾಗರಿಕತೆಯ ಪ್ರಕಾರ ಮನುಷ್ಯ ಸತ್ತಾಗ ದೇಹ ಮಾತ್ರ ನಾಶ ಆಗುತ್ತೆ, ಆತ್ಮ ಶಾಶ್ವತವಾಗಿ ಬದುಕ್ತಲೇ ಇರುತ್ತೆ. ಅವರು ಆತ್ಮವನ್ನ ಒಂದು ಭಾಗವಾಗಿ ಅಲ್ಲ, ಹಲವಾರು ಅಂಶಗಳಾಗಿ ನೋಡ್ತಾ ಇದ್ರು. ಅಂದ್ರೆ ಕಾಬಾ, ಇಲ್ಲಿ ಕಾ ಎಂದರೆ ಜೀವಶಕ್ತಿ, ಬಾಯ್ ಎಂದರೆ ವ್ಯಕ್ತಿತ್ವ. ನೀವು ಕಾಬಾ ಎನ್ನುವ ಪದವನ್ನ ಕೇಳಿರ್ಬೇಕಲ್ವಾ. ಈ ಆತ್ಮ ಭಾಗಗಳು ಮರಣದ ನಂತರವೂ ಕೂಡ ಬದುಕೋದಕ್ಕೆ ದೇಹದ ಅವಶ್ಯಕತೆ ಇದೆ ಅಂತ ಅವರು ನಂಬಿದ್ರು. ಅದಕ್ಕಾಗಿಯೇ ಅವರ ಸಂಸ್ಕೃತಿಯಲ್ಲಿ ದೇಹವನ್ನು ಉಳಿಸುವುದು ಅತ್ಯಂತ ಮುಖ್ಯ ಆಗಿತ್ತು. ಈ ಕಾರಣದಿಂದ ಅವರು ಮಮ್ಮಿಫಿಕೇಶನ್ ಎನ್ನುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ರು. ಈ ವಿಧಾನದಲ್ಲಿ ಮೃತದೇಹವನ್ನ ವಿಶೇಷ ರಾಸಾಯನಿಕ ಪದಾರ್ಥಗಳಿಂದ ಒಣಗಿಸಿ ಒಳಗಿನ ಅಂಗಾಂಗಗಳನ್ನು ತೆಗೆದು ದೇಹವನ್ನ ಹಾನಿಯಾಗದಂತೆ ಸಂರಕ್ಷಣೆ ಮಾಡಲಾಗ್ತಿತ್ತು. ಕೆಲವೊಮ್ಮೆ ಈ ಅಂಗಾಂಗಗಳನ್ನು ಪ್ರತ್ಯೇಕವಾಗಿ ವಿಶೇಷ ಪಾತ್ರೆಗಳಲ್ಲಿ ಅಂದ್ರೆ ಕ್ಯಾನೋಫಿಕ್ ಜಾರ್ಸ್ಗಳಲ್ಲಿ ಸಂಗ್ರಹಿಸಲಾಗ್ತಿತ್ತು. ನಂತರ ದೇಹವನ್ನ ಬಟ್ಟೆಗಳಲ್ಲಿ ಸುತ್ತಿ ಸಮಾಧಿಗಳಲ್ಲಿ ಇಡಲಾಗ್ತಿತ್ತು. ಈಜಿಪ್ಟಿಯನ್ಸ್ ಮರಣವನ್ನ ಅಂತ್ಯ ಎಂದು ಅಲ್ಲ, ಒಂದು ಹೊಸ ಜೀವನದ ಆರಂಭ ಅಂತ ನೋಡ್ತಾ ಇದ್ರು. ಅವರು ನಂಬಿದಂತೆ ಆತ್ಮ ಎನ್ನುವುದು ಪರಲೋಕದಲ್ಲಿ ಮುಂದುವರಿಯುತ್ತೆ. ಅದಕ್ಕಾಗಿಯೇ ಆಹಾರ, ಆಭರಣ ಮತ್ತೆ ದೈನಂದಿನ ಜೀವನದಲ್ಲಿ ಬಳಸುವ ವಸ್ತುಗಳನ್ನು ಇಡಲಾಗ್ತಿತ್ತು.
ರಾಜರು ಮತ್ತೆ ಫೆರೋಗಳು ತಮ್ಮ ಸಮಾಧಿಗಳಿಗಾಗಿ ಮಹಾಕಾಯ ಪಿರಮಿಡ್ಗಳನ್ನು ನಿರ್ಮಿಸಿಕೊಂಡಿದ್ದು ಇದೇ ಕಾರಣಕ್ಕೆ. ಅವರಲ್ಲಿದ್ದ ಮತ್ತೊಂದು ನಂಬಿಕೆ ಅಂತ ಅಂದ್ರೆ ಮರಣದ ನಂತರ ಆತ್ಮ ನ್ಯಾಯದ ಪರೀಕ್ಷೆಗೆ ಒಳಗಾಗುತ್ತೆ. ಅವರು ನಂಬುತ್ತಿದ್ದ ಒಸಿರಿಸ್ ದೇವರ ಮುಂದೆ ಹೃದಯವನ್ನು ತೂಕ ಮಾಡಲಾಗುತ್ತೆ. ಹೃದಯ ಸತ್ಯ ಮತ್ತೆ ನೀತಿಯ ಸಂಕೇತವಾಗಿದ್ರೆ ಆತ್ಮಕ್ಕೆ ಶಾಶ್ವತ ಜೀವನ ದೊರೆಯುತ್ತೆ ಅಂತ ಅವ್ರು ನಂಬ್ತಾ ಇದ್ರು. ಹೀಗಾಗಿ ಪ್ರಾಚೀನ ಈಜಿಪ್ಟ್ನಲ್ಲಿ ಮರಣ ಅಂತಂದ್ರೆ ಅದು ಅಂತ್ಯ ಆಗಿರಲಿಲ್ಲ, ಅದು ಮತ್ತೊಂದು ಜೀವನದ ಬಾಗಿಲಾಗಿತ್ತು. ದೇಹವನ್ನು ಉಳಿಸುವುದು, ಸಮಾಧಿಗಳನ್ನು ನಿರ್ಮಿಸುವುದು ಮತ್ತೆ ಮರಣದ ನಂತರವೂ ಜೀವನ ಮುಂದುವರಿಯುತ್ತೆ ಎನ್ನುವ ನಂಬಿಕೆ ಇವರ ಇತಿಹಾಸದಲ್ಲೇ ಅತ್ಯಂತ ವಿಶಿಷ್ಟ ಮತ್ತೆ ಆಳವಾದ ಆಧ್ಯಾತ್ಮಿಕ ಕಲ್ಪನೆಗಳಲ್ಲಿ ಒಂದಾಗಿದೆ. ಇವರು ಇದನ್ನ ಎಷ್ಟು ಗಾಢವಾಗಿ ನಂಬ್ತಿದ್ರು ಅಂತಂದ್ರೆ ಪ್ರಾರಂಭಿಕ ಕಾಲದಲ್ಲಿ ಕೆಲವು ರಾಜರು ಸತ್ತಾಗ ಅವರೊಂದಿಗೆ ಸೇವಕರನ್ನು ಕೂಡ ಸಮಾಧಿ ಮಾಡಲಾಗ್ತಿತ್ತು ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿವೆ. ಕಾರಣ ಪರಲೋಕದಲ್ಲಿಯೂ ಕೂಡ ರಾಜನಿಗೆ ಸೇವೆ ಅಗತ್ಯ ಇರುತ್ತೆ ಅಂತ ಅವ್ರು ನಂಬ್ತಾ ಇದ್ರು. ಆದ್ರೆ ಈ ಪದ್ಧತಿ ದೀರ್ಘಕಾಲ ಮುಂದುವರಿಯಲಿಲ್ಲ. ನಂತರ ಇದರಲ್ಲಿ ಸ್ವಲ್ಪ ಇವರು ಬದಲಾವಣೆ ಮಾಡಿಕೊಂಡು ಶಕ್ತಿ ಎನ್ನುವ ಸಣ್ಣ ಪ್ರತಿಮೆಗಳನ್ನ ಸಮಾಧಿಯಲ್ಲಿ ಇಡೋದಕ್ಕೆ ಪ್ರಾರಂಭಿಸಿದ್ರು. ಈ ಪ್ರತಿಮೆಗಳು ಪರಲೋಕದಲ್ಲಿ ಕೆಲಸ ಮಾಡುವ ಪ್ರತಿನಿಧಿಗಳು ಅಂತ ಅವ್ರು ನಂಬ್ತಾ ಇದ್ರು. ವ್ಯಾಲಿ ಆಫ್ ದ ಕಿಂಗ್ಸ್ ನಲ್ಲಿ ಹೋವರ್ಡ್ ಕಾರ್ಟರ್ ಕಂಡಿಡಿದ ಟುಟಾಂಕಮನ್ ಅವರ ಸಮಾಧಿ ಮಾನವ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಪುರಾತತ್ವ ಪತ್ತೆಗಳಲ್ಲಿ ಒಂದಾಗಿದೆ. ಈ ಸಮಾಧಿಯ ವಿಶೇಷತೆ ಏನು ಅಂತಂದ್ರೆ ಇದು ಇತರ ಬಹುತೇಕ ಫೆರೋಗಳ ಸಮಾಧಿಗಳಂತೆ ಲೂಟಿಯಾಗಿರಲಿಲ್ಲ. ಸುಮಾರು 3000 ವರ್ಷಗಳಿಂದ ಇದು ಹಾಗೆ ಇತ್ತು. ಇದರೊಳಗೆ ಪತ್ತೆಯಾದ 5000ಕ್ಕೂ ಹೆಚ್ಚು ವಸ್ತುಗಳು ಮತ್ತೆ ಆಭರಣಗಳು, ಆಹಾರ, ಶಸ್ತ್ರಾಸ್ತ್ರಗಳು ಮತ್ತೆ ದೈನಂದಿನ ಉಪಕರಣಗಳು ಪ್ರಾಚೀನ ಏನ್ಷಿಯಂಟ್ ಈಜಿಪ್ಟ್ನ ಜೀವನ ಶೈಲಿ, ಧರ್ಮ ಮತ್ತೆ ತಂತ್ರಜ್ಞಾನವನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದ್ವು. ಅಲ್ಲಿನ ಜನ ಮರಣಾನಂತರ ಜೀವನವನ್ನ ಎಷ್ಟೋ ಗಂಭೀರವಾಗಿ ಪರಿಗಣಿಸ್ತಾ ಇದ್ರು ಎಂಬುದಕ್ಕೆ ಇದು ಅತ್ಯುತ್ತಮ ಉದಾಹರಣೆಯಾಗಿದೆ. ಇದರಲ್ಲೆಲ್ಲ ಅತ್ಯಂತ ರಹಸ್ಯಮಯ ವಿಚಾರ ಏನು ಅಂದ್ರೆ ಟುಟಾಂಕಮನ್ ಕೊರಳಲ್ಲಿದ್ದ ಒಂದು ಹಾರ. ಈ ಹಾರದಲ್ಲಿ ಒಂದು ಹಳದಿ ಕಲ್ಲನ್ನು ಪತ್ತೆ ಹಚ್ತಾರೆ. ಈ ಕಲ್ಲು ಸಾಮಾನ್ಯವಾದ ಕಲ್ಲಾಗಿರಲಿಲ್ಲ. ಆ ಕಲ್ಲು ಭೂಮಿಯಲ್ಲಿ ಎಲ್ಲೂ ಕೂಡ ಸಿಗದೇ ಇರುವ ವಸ್ತು ಆಗಿದ್ದು ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಗೆ ಬಿದ್ದ ಉಲ್ಕಾಪಾತದಿಂದ ಈ ಕಲ್ಲು ಸೃಷ್ಟಿಯಾಗಿದೆ ಅಂತ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ರು. ಅರ್ಥಾತ್ ಆ ರಾಜನ ಹಾರದಲ್ಲಿದ್ದ ಒಂದು ಕಲ್ಲು ವಾಸ್ತವದಲ್ಲಿ ಬಾಹ್ಯಾಕಾಶದಿಂದ ಬಂದ ಒಂದು ತುಂಡಾಗಿತ್ತು. ನಂತರ ಲಿಬಿಯಾದ ಮರುಭೂಮಿಯಲ್ಲಿ ಈ ರೀತಿಯಾದ ಕಲ್ಲುಗಳು ಪತ್ತೆಯಾಗಿದ್ವು. ಇದರಿಂದ ನಮಗೆ ಒಂದು ವಿಚಾರ ಸ್ಪಷ್ಟವಾಗುತ್ತೆ. ಪ್ರಾಚೀನ ಈಜಿಪ್ಟ್ ಕೇವಲ ಇತಿಹಾಸ ಅಲ್ಲ, ಅದು ಅನೇಕ ರಹಸ್ಯಗಳನ್ನು ಒಳಗೊಂಡಿರೋ ಒಂದು ಅದ್ಭುತ ಜಗತ್ತಾಗಿತ್ತು. ಸ್ನೇಹಿತರೆ, ಪಿರಮಿಡ್ಗಳು ಅನೇಕ ರಹಸ್ಯಗಳೊಂದಿಗೆ ಸಂಭ್ರಮ ಹುಟ್ಟಿಸಿದ್ರು ಕೂಡ ಅವುಗಳ ನಿಜವಾದ ಸೌಂದರ್ಯ ಮತ್ತೆ ಮಹತ್ವ ಅಜ್ಞಾತ ಶಕ್ತಿಗಳಲ್ಲಿ ಅಲ್ಲ, ಅದು ಮಾನವ ಬುದ್ಧಿವಂತಿಕೆ, ಸಂಘಟನೆ ಮತ್ತೆ ಅಪ್ರಥಮ ಶ್ರಮದಲ್ಲಿ ಅಡಗಿದೆ. ಸುಮಾರು 4500 ವರ್ಷಗಳ ಹಿಂದೆ ಯಾವುದೇ ಆಧುನಿಕ ತಂತ್ರಜ್ಞಾನವಿಲ್ಲದೆ ಇಂತಹ ಮಹಾಕಾಯ ನಿರ್ಮಾಣವನ್ನು ಸಾಧಿಸಿರೋದು ಮಾನವ ಸಹಕಾರದ ಅತ್ಯಂತ ದೊಡ್ಡ ಉದಾಹರಣೆಯಾಗಿದೆ. ಗೀಜಾ ಪ್ರದೇಶದ ಈ ಪಿರಮಿಡ್ಗಳು, ವಿಶೇಷವಾಗಿ ಗ್ರೇಟ್ ಪಿರಮಿಡ್ ಆಫ್ ಗೀಜಾ, ನಿಖರತೆಯ ದೃಷ್ಟಿಯಿಂದ ಅಚ್ಚರಿ ಮೂಡಿಸಿದ್ರು ಕೂಡ ಅದರ ಹಿಂದೆ ಅತಿ ಮಾನವ ಶಕ್ತಿ ಮತ್ತೆ ರಹಸ್ಯ ತಂತ್ರಜ್ಞಾನಗಳಿಲ್ಲ. ಪ್ರಾಚೀನ ಈಜಿಪ್ಟ್ನವರು ಜಾಮಿತಿ, ಸೂರ್ಯನ ನೆರಳಿನ ಅಳತೆ ಮತ್ತೆ ನಕ್ಷತ್ರಗಳ ಅವಲೋಕನದಂತಹ ಸರಳವಾದ ಆದರೆ ಪರಿಣಾಮಕಾರಿ ವಿಧಾನಗಳನ್ನು ಬಳಸಿ ದಿಕ್ಕುಗಳನ್ನು ಅಚ್ಚುಕಟ್ಟಾಗಿ ನಿರ್ಧರಿಸ್ತಾ ಇದ್ರು. ಉದಾಹರಣೆಗೆ ಉತ್ತರ ದಿಕ್ಕನ್ನು ತಿಳಿಯುವುದಕ್ಕೆ ಅವರು ಆಕಾಶದಲ್ಲಿನ ನಕ್ಷತ್ರಗಳನ್ನು ಗಮನಿಸ್ತಾ ಇದ್ರು. ಪಿರಮಿಡ್ಗಳ ಅಳತೆಗಳನ್ನ ಭೂಮಿಯ ಗಾತ್ರಕ್ಕೆ ಸಂಬಂಧಿಸಿದಂತೆ 43,200 ಅಂಕಿಯೊಂದಿಗೆ ಜೋಡಿಸಿರೋ ಒಂದು ಸಿದ್ಧಾಂತ ಇದೆ. ವಾಸ್ತವದಲ್ಲಿ ಇವರ ಈ ಸಂಖ್ಯೆಯ ಹೊಂದಾಣಿಕೆ ತುಂಬಾ ಕೌತುಕವೆಂದು ವಿಜ್ಞಾನಿಗಳು ಹೇಳ್ತಾರೆ. ಯಾವುದೇ ರಚನೆಯಲ್ಲಿ ಅಂತಹ ಹೊಂದಾಣಿಕೆ ಮಾಡಿಕೊಂಡು ಕಟ್ಟೋದು ತುಂಬಾ ಕಷ್ಟ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಮಮ್ಮಿಗಳ ಬಗ್ಗೆ ಇರೋ ಒಂದು ಮಿತ್ ಅಂತ ಅಂದ್ರೆ ಗೀಜಾ ಪಿರಮಿಡ್ಗಳಲ್ಲಿ ಮಮ್ಮಿಗಳು ಬಹಳಷ್ಟು ಕಾಣಿಸದಿರುವುದು. ಇಲ್ಲಿ ಸಾವಿರಾರು ವರ್ಷಗಳ ದರೋಡೆಯ ಪರಿಣಾಮ ದ ವ್ಯಾಲಿ ಆಫ್ ದ ಕಿಂಗ್ಸ್ ಮುಂತಾದ ಸ್ಥಳಗಳಲ್ಲಿ ಅನೇಕ ಫೆರೋಗಳ ಮಮ್ಮಿಗಳು ಪತ್ತೆಯಾಗಿದ್ದು ಪಿರಮಿಡ್ಗಳ ಸಮಾಧಿಗಳಿದ್ವು ಎಂಬುದನ್ನು ದೃಢಪಡಿಸುತ್ತೆ. ಇನ್ನು ಕಾರ್ಮಿಕರ ಊರುಗಳು, ಆಹಾರದ ಅವಶೇಷಗಳು, ಉಪಕರಣಗಳು ಮತ್ತೆ ಗೋಡೆಯ ಬರಹಗಳು ಇವೆಲ್ಲವೂ ಕೂಡ ಪಿರಮಿಡ್ಗಳನ್ನು ನಿರ್ಮಿಸಿದವರು ಸಾಮಾನ್ಯರಾದ್ರೂ ಕೂಡ ಅತ್ಯಂತ ನಿಪುಣ ಕಾರ್ಮಿಕರೇ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಯಾವುದೇ ಕಳೆದು ಹೋದ ಅತಿ ಅಭಿವೃದ್ಧಿಯ ನಾಗರಿಕತೆ ಅಥವಾ ರಹಸ್ಯ ಇದೇ ರೀತಿಯಾಗಿ ಈ ಪಿರಮಿಡ್ಗಳು ಓರಿಯನ್ ಕಾನ್ಸ್ಟಲೇಷನ್ ಜೊತೆ ಸಂಪೂರ್ಣವಾಗಿ ಹೊಂದ್ಕೊಂಡಿದೆ ಅಂತ ಕೆಲವೊಂದು ಸಿದ್ಧಾಂತಗಳು ಹೇಳುತ್ತೆ. ಹೀಗಾಗಿ ಪಿರಮಿಡ್ಗಳ ನಿಜವಾದ ಮಹತ್ವ ಅವುಗಳಲ್ಲಿ ರಹಸ್ಯಗಳಲ್ಲಿ ಅಲ್ಲ, ಇವುಗಳ ಕಟ್ಟುವಿಕೆಯ ಹಿಂದೆ ಸೈನ್ಸ್ ಇದೆ. ಸ್ನೇಹಿತರೆ, ಈಜಿಪ್ಟ್ನ ಗೀಜಾ ಮರಳುಗಳಲ್ಲಿ ನಿಂತಿರೋ ಗ್ರೇಟ್ ಸ್ಪಿಂಕ್ಸ್ ಆಫ್ ಗೀಜಾ ವಿಶ್ವದ ಅತ್ಯಂತ ಹಳೆಯ ಮತ್ತೆ ರಹಸ್ಯಮಯ ಶಿಲ್ಪಗಳಲ್ಲಿ ಒಂದಾಗಿದೆ. ಅದರ ಬಗ್ಗೆ ನಮಗೆ ಯಾವುದೇ ಸಂಪೂರ್ಣ ಮಾಹಿತಿ ಸಿಗದೆ ಹೋದ್ರೂ ಕೂಡ ಕೆಲವರು ಈ ಸ್ಪಿಂಕ್ಸ್ನ ಕೆಳಗೆ ರಹಸ್ಯ ಸುರಂಗಗಳು ಮತ್ತೆ ಗುಪ್ತ ಕೋಣೆಗಳಿವೆ ಅಂತ ಹೇಳ್ತಾರೆ. ಪಿರಮಿಡ್ಗಳಿಗೆ ಇಲ್ಲಿಂದ ಯಾವುದೇ ಸಂಪರ್ಕ ಇದೆಯಾ ಅಂತ ಇನ್ನ ಪತ್ತೆ ಹಚ್ಚಬೇಕಾಗಿದೆ. ಸುಮಾರು 240 ಅಡಿ ಉದ್ದ ಮತ್ತೆ 66 ಅಡಿ ಎತ್ತರ ಹೊಂದಿರೋ ಈ ಮಹಾಕಾಯ ಶಿಲ್ಪವನ್ನ ಒಂದೇ ಸುಣ್ಣದ ಕಲ್ಲಿನಿಂದ ಕೆತ್ತಲಾಗಿದೆ. ಆಶ್ಚರ್ಯಕರ ಸಂಗತಿ ಅಂದ್ರೆ ಇದನ್ನೆಲ್ಲ ಪ್ರಾಚೀನ ಕಾಲದಲ್ಲಿ ಕೇವಲ ಕೈ ಸರಳ ಉಪಕರಣಗಳಿಂದ ನಿರ್ಮಿಸಲಾಗಿದೆ. ಸಾಮಾನ್ಯವಾಗಿ ಇದನ್ನ ಫೆರೋ ಕಾಪ್ರೆ ಜೊತೆಗೆ ಸಂಬಂಧಿಸಲಾಗುತ್ತೆ. ಆದರೆ ಇದನ್ನ ಯಾರು ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಯಾವುದೇ ದೃಢ ದಾಖಲೆಗಳು ಇದುವರೆಗೆ ಸಿಕ್ಕಿಲ್ಲ. ನಮಗಿವಾಗ ಇರೋ ಮಾಹಿತಿ ಕೇವಲ ಊಹಾಪೋಹ ಅಷ್ಟೇ. ಒಂದು ಟೈಮ್ನಲ್ಲಿ ನೆಪೋಲಿಯನ್ ಬೋನೋಪಾರ್ಟೆ ಈಜಿಪ್ಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಅವನ ಸೇನೆ ಇದನ್ನ ಹಾನಿಗೊಳಪಡಿಸಿದೆ ಅಂತ ಹೇಳಲಾಗಿದ್ರು ಕೂಡ ಇತಿಹಾಸದಲ್ಲಿ ಇದಕ್ಕೆ ಸ್ಪಷ್ಟ ಸಾಕ್ಷ್ಯವಿಲ್ಲ. ಇನ್ನೂ ಆಶ್ಚರ್ಯಕರ ವಿಷಯ ಏನು ಅಂದ್ರೆ ಸ್ಪಿಂಕ್ಸ್ ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ಮರಳಿನ ಕೆಳಗೆ ಹೂತು ಹೋಗಿತ್ತು. 20ನೇ ಶತಮಾನದಲ್ಲಿ ಇದನ್ನ ಹೊರತೆಗೆಯಲಾಗಿದೆ.
ನೀವು ಕ್ಲಿಯೋಪಾತ್ರ ಬಗ್ಗೆ ಕೇಳಿರ್ಬೇಕಲ್ವಾ? ಕ್ಲಿಯೋಪಾತ್ರ ಈಜಿಪ್ಟ್ನ ರಾಣಿಯಾಗಿದ್ರು. ಗ್ರೀಕ್ ಮೂಲದ ವಂಶದ ಈಕೆ ಅಲೆಕ್ಸಾಂಡರ್ ದ ಗ್ರೇಟ್ ಸಾವಿನ ನಂತರ ಈಜಿಪ್ಟ್ನಲ್ಲಿ ಆಡಳಿತ ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕ್ಲಿಯೋಪಾತ್ರ ಜನ್ಮದಿಂದ ಗ್ರೀಕ್ ಆಗಿದ್ರು ಕೂಡ ಅವರು ಈಜಿಪ್ಟ್ನ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ಅಳವಡಿಸ್ಕೊಂಡಿದ್ರು. ಟಾಲೆಮಿ ಇಲ್ಲಿ ಆಳ್ವಿಕೆಯನ್ನ ಮಾಡಿದ್ರು ಕೂಡ ಈಜಿಪ್ಟಿಯನ್ ಭಾಷೆ ಬರ್ತಿರ್ಲಿಲ್ಲ. ಈಕೆ ಈಜಿಪ್ಟಿಯನ್ ಭಾಷೆಯನ್ನ ಮಾತನಾಡುವುದರ ಮೂಲಕ ಜನರೊಂದಿಗೆ ನೇರವಾಗಿ ಸಂಪರ್ಕವನ್ನ ಬೆಳೆಸ್ತಾ ಇದ್ಲು. ಈಜಿಪ್ಟ್ನಲ್ಲಿ ಬಹಳ ಜನಪ್ರಿಯವಾಗಿದ್ದ ಆಕೆಯ ಬುದ್ಧಿವಂತಿಕೆ, ರಾಜಕೀಯ ನೈಪುಣ್ಯ, ಶಕ್ತಿಶಾಲಿ ನಾಯಕತ್ವದ ಮೂಲಕ ತಮ್ಮ ರಾಜ್ಯವನ್ನ ರೋಮನ್ ಸಾಮ್ರಾಜ್ಯದ ವಿರುದ್ಧ ಉಳಿಸೋದಕ್ಕೆ ಈಕೆ ಪ್ರಯತ್ನ ಮಾಡಿದ್ಲು. ವಿಶೇಷವಾಗಿ ಜೂಲಿಯಸ್ ಸೀಸರ್ ಮತ್ತೆ ಮಾರ್ಕ್ ಆಂಥನಿ ಜೊತೆಗಿನ ಅವರ ಸಂಬಂಧಗಳು ಇತಿಹಾಸದಲ್ಲಿ ಬಹಳ ಪ್ರಸಿದ್ಧವಾಗಿದ್ದಾವೆ. ಈಜಿಪ್ಟ್ ಜನ ಸ್ವಚ್ಛತೆಗೆ ತುಂಬಾ ಆದ್ಯತೆ ಕೊಡ್ತಾ ಇದ್ರು. ಬಿಸಿಯಾದ ಹವಾಮಾನದಿಂದಾಗಿ ದೇಹದ ಕೂದಲುಗಳನ್ನು ತೆಗೆದುಹಾಕೋದು ಸಾಮಾನ್ಯವಾಗಿತ್ತು. ಇದು ಆರೋಗ್ಯಕರ ಮತ್ತೆ ಹೈಜಿನಿಕ್ ಅಂತ ಅವ್ರು ನಂಬ್ತಾ ಇದ್ರು. ಅವ್ರ ತಲೆಯ ಮೇಲೆ ಅವರು ಧರಿಸುತ್ತಿದ್ದ ವಿಗ್ಗಳು ಕೇವಲ ಸೂರ್ಯನಿಂದ ರಕ್ಷಣೆಗಾಗಿ ಅಲ್ಲ, ಅವು ಫ್ಯಾಷನ್, ಗೌರವ ಮತ್ತೆ ಸಾಮಾಜಿಕ ಸ್ಥಾನಮಾನವನ್ನು ತೋರಿಸುವ ಸಂಕೇತಗಳಾಗಿದ್ವು. ಸ್ನೇಹಿತರೆ, ಏನ್ಷಿಯಂಟ್ ಈಜಿಪ್ಟ್ ನಲ್ಲಿ ಬೆಕ್ಕುಗಳಿಗೆ ವಿಶೇಷ ಸ್ಥಾನಮಾನ ಇತ್ತು. ನಾಯಿಗಳಿಗಿಂತಲೂ ಹೆಚ್ಚು ಬೆಕ್ಕುಗಳನ್ನ ಅವರು ಪವಿತ್ರ ಪ್ರಾಣಿಗಳು ಅಂತ ನಂಬ್ತಾ ಇದ್ರು. ಬೆಕ್ಕುಗಳನ್ನ ದೇವತೆಗಳ ರೂಪದಲ್ಲಿ ಅವರು ಪೂಜಿಸ್ತಾ ಇದ್ರು. ಇಲ್ಲಿನ ಜನ ಬೆಕ್ಕುಗಳನ್ನ ಕೇವಲ ಸಾಕು ಪ್ರಾಣಿಗಳ ನೋಡ್ಲಿಲ್ಲ, ಇವರು ಕುಟುಂಬದ ಸದಸ್ಯರಂತೆ ನೋಡ್ತಾ ಇದ್ರು. ಇನ್ನೂ ಆಶ್ಚರ್ಯವೆಂಬಂತೆ ಬೆಕ್ಕುಗಳು ಸತ್ತಾಗ ಮಮ್ಮಿ ರೀತಿಯಲ್ಲಿ ಅವುಗಳಿಗೂ ಕೂಡ ಸಮಾಧಿ ಮಾಡಲಾಗ್ತಿತ್ತು. ಸಮಾಧಿಗಳಲ್ಲಿ ಅವುಗಳಿಗೆ ಆಹಾರ ಮತ್ತೆ ವಸ್ತುಗಳನ್ನು ಕೂಡ ಇಡಲಾಗ್ತಿತ್ತು. ಯಾಕೆಂದ್ರೆ ಅವುಗಳು ಕೂಡ ಪರಲೋಕದಲ್ಲಿ ಬದುಕ್ತವೆ ಅಂತ ಅವ್ರು ನಂಬಿದ್ರು. ಸ್ನೇಹಿತರೆ, ಇಲ್ಲಿನ ಜನ ಅತ್ಯಂತ ಧಾರ್ಮಿಕರಾಗಿದ್ದು ಅವರ ದೈನಂದಿನ ಜೀವನದಿಂದ ಹಿಡಿದು ಮರಣದ ನಂಬಿಕೆಗಳವರೆಗೆ ಎಲ್ಲವೂ ಕೂಡ ಧರ್ಮದೊಂದಿಗೆ ಆಳವಾಗಿ ಸಂಬಂಧಿಸಿತ್ತು. ಏನ್ಷಿಯಂಟ್ ಈಜಿಪ್ಟ್ನಲ್ಲಿ ಧರ್ಮ ಮತ್ತೆ ನಂಬಿಕೆಗಳು ಜೀವನದ ಕೇಂದ್ರ ಆಗಿದ್ವು. ಈಜಿಪ್ಟ್ನವರು ಸುಮಾರು 2000ಕ್ಕೂ ಹೆಚ್ಚು ದೇವತೆಗಳನ್ನ ನಂಬ್ತಾ ಇದ್ರು. ಪ್ರತಿ ನಗರಕ್ಕೂ ತನ್ನದೇ ಆದ ದೇವರನ್ನ ಹೊಂದಿದ್ರು. ಉದಾಹರಣೆಗೆ ರಾ, ಒಸಿರಿಸ್, ಇಸಿಸ್ ಮುಂತಾದ ದೇವತೆಗಳನ್ನ ವಿಶೇಷವಾಗಿ ಅವರು ಪೂಜೆ ಮಾಡ್ತಾ ಇದ್ರು. ಇವರ ಪ್ರತಿಯೊಂದು ಹಬ್ಬವೂ ಕೂಡ ಒಂದು ದೇವರಿಗೆ ಸಂಬಂಧಿಸಿದ ಆಚರಣೆಯೊಂದಿಗೆ ನಡೀತಾ ಇತ್ತು. ಇವರ ದೇವಸ್ಥಾನಗಳು ಸಾಮಾಜಿಕ ಮತ್ತೆ ಆಧ್ಯಾತ್ಮಿಕ ಜೀವನದ ಕೇಂದ್ರ ಆಗಿದ್ವು. ಕೃಷಿ ಹಬ್ಬಗಳು, ರಾಜಕೀಯ ಮತ್ತೆ ರಾಜನ ಆಡಳಿತ ದೇವರ ಇಚ್ಛೆಯಂತೆ ನಡೆಯುತ್ತೆ ಅಂತ ಅವ್ರು ನಂಬ್ತಾ ಇದ್ರು. ಹೀಗಾಗಿ ಪ್ರಾಚೀನ ಈಜಿಪ್ಟ್ನಲ್ಲಿ ಧರ್ಮ ಕೇವಲ ಒಂದು ಭಾಗ ಆಗಿರಲಿಲ್ಲ, ಅದು ಅವರ ಜೀವನದ ಸಂಪೂರ್ಣ ಆಧಾರವಾಗಿತ್ತು. ಸ್ನೇಹಿತರೆ, ಏನ್ಷಿಯಂಟ್ ಈಜಿಪ್ಟ್ನಲ್ಲಿ ಗಣಿತಕ್ಕೆ ಅತ್ಯಂತ ಮಹತ್ವ ಇತ್ತು. ಇದು ಇಂದಿನ ವಿಷಯಕ್ಕೆ ಅಷ್ಟೇ ಅಲ್ಲ, ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಇಲ್ಲಿ ಆರಂಭ ಆಗಿತ್ತು ಅಂದ್ರೆ ಆಶ್ಚರ್ಯ ಅನ್ಸುತ್ತೆ. ಪ್ರಾಚೀನ ಈಜಿಪ್ಟ್ನವರು ಗಣಿತವನ್ನ ಕೇವಲ ಅಧ್ಯಯನಕ್ಕಾಗಿ ಅಲ್ಲ, ಜೀವನದ ಅಗತ್ಯತೆಗೆ ಬಳಸ್ತಾ ಇದ್ರು. ಪಿರಮಿಡ್ಗಳ ಮಹಾಕಾಯ ನಿರ್ಮಾಣಗಳಿಗೆ, ನಿಖರ ಅಳತೆಗಳನ್ನು ಕಂಡುಹಿಡಿಯೋದಕ್ಕೆ, ಭೂಮಿಯನ್ನ ಅಳೆಯೋದಕ್ಕೆ ಮತ್ತೆ ವ್ಯಾಪಾರ ಲೆಕ್ಕಾಚಾರಗಳಿಗೆ ಗಣಿತವನ್ನ ಅವರು ಬಳಸ್ತಾ ಇದ್ರು. ವಿಶೇಷವಾಗಿ ಜಿಯೋಮೆಟ್ರಿ ಅವರಲ್ಲಿ ಬಹಳ ಅಭಿವೃದ್ಧಿಯಾಗಿತ್ತು. ಹೀಗಾಗಿ ಪ್ರಾಚೀನ ಕಾಲದಲ್ಲೇ ಈಜಿಪ್ಟ್ ಜನ ಗಣಿತದಲ್ಲಿ ಪರಿಣಿತರಾಗಿದ್ರು. ಅವರ ಜ್ಞಾನ ಇಂದಿನ ವಿಜ್ಞಾನ ಮತ್ತೆ ಇಂಜಿನಿಯರಿಂಗ್ ಅಭಿವೃದ್ಧಿಗೆ ಬುನಾದಿಯಾಗಿದೆ. ಸ್ನೇಹಿತರೆ, ಪ್ರಾಚೀನ ಏನ್ಷಿಯಂಟ್ ಈಜಿಪ್ಟ್ನಲ್ಲಿ ಮಹಿಳೆಯರಿಗೆ ಆ ಕಾಲದ ಇತರ ಸಮಾಜಗಳಿಗಿಂತ ಹೆಚ್ಚು ಸ್ವಾತಂತ್ರ್ಯ ಮತ್ತೆ ಕಾನೂನು ಹಕ್ಕುಗಳಿದ್ವು. ಅವರು ಆಸ್ತಿ ಹೊಂದಬಹುದಾಗಿತ್ತು, ವ್ಯಾಪಾರ ಮಾಡಬಹುದಾಗಿತ್ತು, ವಿಚ್ಛೇದನ ಪಡಿಬಹುದಾಗಿತ್ತು ಮತ್ತೆ ಮರು ಮದುವೆ ಆಗ್ಬೋದಾಗಿತ್ತು. ಮದುವೆಗೆ ಮೊದಲು ಒಪ್ಪಂದಗಳನ್ನು ಮಾಡಿಕೊಳ್ಳೋ ಅವಕಾಶವೂ ಅವರಲ್ಲಿತ್ತು. ಆದ್ರೆ ಹಾಗಂತ ಅವರು ಸಂಪೂರ್ಣವಾಗಿ ಡಾಮಿನೇಟ್ ಮಾಡಿದ್ರು ಅಂತಲ್ಲ, ಆ ಸಮಾಜದಲ್ಲಿ ಪುರುಷರ ಪ್ರಾಬಲ್ಯವೇ ಹೆಚ್ಚಾಗಿತ್ತು. ಆದ್ರೂ ಕೂಡ ಆ ಕಾಲಕ್ಕೆ ಇದು ಅತ್ಯಂತ ಪ್ರಗತಿಪರ ಮತ್ತೆ ಮುಕ್ತ ಮನಸ್ಸಿನ ಸಂಸ್ಕೃತಿಯ ಉದಾಹರಣೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈಜಿಪ್ಟ್ನಲ್ಲಿ ವಿಶ್ವದ ಅತ್ಯಂತ ಹಳೆಯ ಬಟ್ಟೆಗಳಲ್ಲಿ ಒಂದಾದ ತಾರ್ಕನ್ ಡ್ರೆಸ್ ಕಂಡು ಬಂದಿದೆ. ಆ ಬಟ್ಟೆ ಸುಮಾರು 5000 ವರ್ಷಗಳಿಗೂ ಹಳೆಯದು ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಪುರಾತತ್ವ ವಿಜ್ಞಾನಿಗಳ ಪ್ರಕಾರ ಈ ಉಡುಪು ಲೆನಿನ್ ಬಟ್ಟೆಯಿಂದ ತಯಾರಿಸಲ್ಪಟ್ಟಿದ್ದು. ಅಂದಿನ ಕಾಲದಲ್ಲೇ ಜನರು ಹತ್ತಿ ಬದಲು ಫ್ಲಾಕ್ಸ್ ಗಿಡದಿಂದ ನೂಲ್ ತಯಾರಿಸಿ ಬಟ್ಟೆಯನ್ನು ನೇಯ್ತಾ ಇದ್ರು ಅನ್ನೋದನ್ನ ಇದು ತೋರಿಸುತ್ತೆ. ಇನ್ನೂ ಆಶ್ಚರ್ಯಕರ ಸಂಗತಿ ಏನಂದ್ರೆ, ಈ ಬಟ್ಟೆಯಲ್ಲಿ ಸ್ಟಿಚಿಂಗ್, ಪ್ಲೇಯಾರ್ಡ್ಸ್ ಮತ್ತೆ ಆಕಾರದ ವಿನ್ಯಾಸ ಇದೆ. ಅಂದ್ರೆ ಆ ಕಾಲದಲ್ಲೇ ಅವರು ಫ್ಯಾಷನ್ ಮತ್ತೆ ಉಡುಪುಗಳಿಗೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ರು ಅಂತ ಇದು ತೋರಿಸುತ್ತೆ. ಸ್ನೇಹಿತರೆ, ನಾವು ಇಂದು ಬಳಸುತ್ತಿರುವ ಕ್ಯಾಲೆಂಡರ್ ಏನ್ಷಿಯಂಟ್ ಈಜಿಪ್ಟ್ನ ಒಂದು ಕೊಡುಗೆಯಾಗಿದೆ. ಪ್ರಾಚೀನ ಈಜಿಪ್ಟಿಯನ್ನರು 5000 ವರ್ಷಗಳ ಹಿಂದೆಯೇ ಸೂರ್ಯನ ಚಲನೆಗೆ ಅನುಗುಣವಾಗಿ 365 ದಿನಗಳ ಕ್ಯಾಲೆಂಡರ್ನ ರೂಪಿಸಿದ್ರು. ಅವರು ಒಂದು ವರ್ಷವನ್ನ 12 ತಿಂಗಳು, ಪ್ರತಿ ತಿಂಗಳು 30 ದಿನಗಳ ಒಂದು ಲೆಕ್ಕದಲ್ಲಿ ವಿಭಜನೆ ಮಾಡಿ ಉಳಿದ 5 ದಿನಗಳನ್ನ ಹಬ್ಬದ ದಿನಗಳಾಗಿ ಸೇರಿಸ್ತಾ ಇದ್ರು. ಈ ವ್ಯವಸ್ಥೆ ಕೃಷಿಗೆ, ವಿಶೇಷವಾಗಿ ನೈಲ್ ನದಿಯ ಪ್ರವಾಹವನ್ನ ಮುಂಚಿತವಾಗಿ ಊಹೆ ಮಾಡೋದಕ್ಕೆ ಅತ್ಯಂತ ಉಪಯುಕ್ತವಾಗಿತ್ತು. ಈಜಿಪ್ಟ್ನವರ ಈ ಸೌರ ಕ್ಯಾಲೆಂಡರ್ ನಂತರ ಜೂಲಿಯಸ್ ಸೀಸರ್ ಕಾಲದಲ್ಲಿ ರೂಪುಗೊಂಡ ಜೂಲಿಯನ್ ಕ್ಯಾಲೆಂಡರ್ ಮೇಲೆ ಇದು ಪ್ರಭಾವ ಬೀರುತ್ತೆ. ನಂತರ ಅದನ್ನ ತಿದ್ದಿ ಸುಧಾರಿಸಿ ಇವಾಗ ನಾವು ಬಳಸ್ತಾ ಇರೋ ಗ್ರೆಗೋರಿಯನ್ ಕ್ಯಾಲೆಂಡರ್ ರೂಪುಗೊಂಡಿದೆ. ಸ್ನೇಹಿತರೆ, ಈಜಿಪ್ಟ್ ದೇಶದಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂತೆ 4 ಋತುಗಳ ವ್ಯವಸ್ಥೆ ಇಲ್ಲ. ಇಲ್ಲಿ ಮುಖ್ಯವಾಗಿ 2 ಪ್ರಮುಖ ಋತುಗಳು ಕಾಣಿಸ್ತವೆ. ಇಲ್ಲಿ ಏಪ್ರಿಲ್ ಇಂದ ಅಕ್ಟೋಬರ್ ವರೆಗೆ ಬೇಸಿಗೆ ಇರುತ್ತೆ. ನವೆಂಬರ್ ನಿಂದ ಮಾರ್ಚ್ ವರೆಗೆ ವಿಂಟರ್ ಸೀಸನ್ ಇರುತ್ತೆ. ಈ ವಿಂಟರ್ ಸೀಸನ್ ಅಲ್ಲಿ ಇಲ್ಲಿನ ಹವಾಮಾನ ತಂಪಾಗಿದ್ದು ಪ್ರವಾಸಕ್ಕೆ ಅತ್ಯುತ್ತಮ ಸಮಯ ಅಂತ ಪರಿಗಣಿಸಲಾಗುತ್ತೆ. ಸ್ನೇಹಿತರೆ, ಏನ್ಷಿಯಂಟ್ ಈಜಿಪ್ಟ್ ಮಾನವನ ಇತಿಹಾಸಕ್ಕೆ ನೀಡಿದ ಮತ್ತೊಂದು ಮಹತ್ವದ ಕೊಡುಗೆ ಅಂತಂದ್ರೆ ಸುಗಂಧ ದ್ರವ್ಯಗಳು. ನಾವು ಬಳಸೋ ಪರ್ಫ್ಯೂಮ್ಗಳು ಮೂಲತಃ ಈಜಿಪ್ಟ್ನವೇ ಆಗಿದ್ದಾವೆ. ಇಲ್ಲಿನ ಜನ ಹೂಗಳು, ಸಸ್ಯಗಳು ಮತ್ತೆ ಎಣ್ಣೆಗಳಿಂದ ಸುಗಂಧ ದ್ರವ್ಯಗಳನ್ನು ತಯಾರು ಮಾಡ್ತಾ ಇದ್ರು.
ಇವು ಕೇವಲ ಸುವಾಸನೆಗಾಗಿ ಅಲ್ಲ, ಧಾರ್ಮಿಕ ಆಚರಣೆಗಳು ಮತ್ತೆ ದೈನಂದಿನ ಜೀವನದಲ್ಲೂ ಇವನ್ನ ಬಳಸಲಾಗ್ತಿತ್ತು. ಅದೇ ರೀತಿಯಾಗಿ ಈಜಿಪ್ಟ್ನಲ್ಲಿ ಮೇಕಪ್ಗೆ ವಿಶೇಷ ಪ್ರಾಮುಖ್ಯತೆ ಇತ್ತು. ವಿಶೇಷವಾಗಿ ಕಣ್ಣುಗಳ ಸುತ್ತ ಬಳಸ್ತಾ ಇದ್ದ ಹಸಿರು ಮತ್ತೆ ಕಪ್ಪು ಬಣ್ಣಗಳು ಸೂರ್ಯನ ಕಿರಣಗಳಿಂದ ಕಣ್ಣುಗಳನ್ನ ರಕ್ಷಿಸೋದಕ್ಕೆ ಮತ್ತೆ ಕೀಟಗಳನ್ನು ದೂರ ಇಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಅವ್ರು ನಂಬ್ತಿದ್ರು. ಇವೆಲ್ಲ ವೈಜ್ಞಾನಿಕವಾಗಿ ಸಾಬೀತಾಗಿರೋ ವಿಚಾರಗಳೇ ಆಗಿವೆ. ಈ ದೇಶದ ಕೈರೋ ನಗರ ಬಹಳ ಜನಪ್ರಿಯ ನಗರ ಆಗಿದ್ದು ಇದನ್ನ ಈಜಿಪ್ಟ್ನ ಸಾಂಸ್ಕೃತಿಕ ಮತ್ತೆ ರಾಜಕೀಯ ಕೇಂದ್ರ ಅಂತ ಕರೆಯಲಾಗುತ್ತೆ. ಕೈರೋ ಈಜಿಪ್ಟ್ನ ಆರ್ಥಿಕ ಕೇಂದ್ರವಾಗಿದೆ. ಈ ನಗರ ದಿನದ 24 ಗಂಟೆ ಓಪನ್ ಇರುತ್ತೆ. ಇಲ್ಲಿನ ಮಾರುಕಟ್ಟೆಗಳಲ್ಲಿ ವಿಶೇಷ ಜನಸಂದಣಿ ಇರುತ್ತೆ. ಕೈರೋ ನಗರದ ಮಧ್ಯದಲ್ಲಿ ನೈಲ್ ನದಿ ಹರಿಯುತ್ತೆ. ನೈಲ್ ಕ್ರೂಸ್ ಮತ್ತೆ ಕ್ರೂಸ್ ಭೋಜನಕ್ಕೆ ಇದು ತುಂಬಾ ಹೆಸರುವಾಸಿಯಾಗಿದೆ. ನೀವು ಎಂದಾದ್ರೂ ಈಜಿಪ್ಟ್ಗೆ ಹೋದ್ರೆ ಇದನ್ನ ಎಂಜಾಯ್ ಮಾಡ್ಬೋದು. ಕೈರೋದ ಅತಿ ದೊಡ್ಡ ಮಸೀದಿ ಸಾಯಿದಿನ ಅಲ್ ಹುಸೇನ್ ತುಂಬಾ ಸುಂದರವಾಗಿದೆ. ಈ ನಗರದಲ್ಲಿರುವ ಸ್ಟೇಟ್ ಮ್ಯೂಸಿಯಂ ತುಂಬಾ ಪ್ರಸಿದ್ಧವಾಗಿದೆ. ಈ ಮ್ಯೂಸಿಯಂನಲ್ಲಿ ನೀವು ಪ್ರಾಚೀನ ಈಜಿಪ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ನೋಡಬಹುದು. ಸುಮಾರು 2.5 ಮಿಲಿಯನ್ ಪ್ರಾಚೀನ ವಿಶಿಷ್ಟ ಸಂಗ್ರಹವನ್ನ ಈ ಮ್ಯೂಸಿಯಂ ಹೊಂದಿದೆ. ಈಜಿಪ್ಟ್ನಲ್ಲಿ ಅಕ್ಕಿ ಒಂದು ಆಹಾರದ ಮುಖ್ಯ ಭಾಗ ಆಗಿದೆ. ಜನ ಇದನ್ನ ಶಕ್ತಿ ನೀಡುವ ಆಹಾರವಾಗಿ ಹೆಚ್ಚು ಬಳಸ್ತಾರೆ. ಈ ದೇಶದಲ್ಲಿ ಕಶೋರಿ ಎನ್ನುವುದು ಅತ್ಯಂತ ಜನಪ್ರಿಯ ತಿನಿಸುಗಳಲ್ಲಿ ಒಂದಾಗಿದೆ. ಅಕ್ಕಿ, ಬೇಳೆ, ಮ್ಯಾಕ್ರೋನಿ, ಕಡಲೆಕಾಳು ಮತ್ತೆ ಟೊಮೆಟೊ ಸಾಸ್ನಂತಹ ಸಂಯೋಜನೆಯಿಂದ ತಯಾರಾಗೋ ಈ ತಿನಿಸು ಸರಳವಾಗಿದ್ರೂ ಕೂಡ ರುಚಿಕರ ಮತ್ತೆ ಪೌಷ್ಟಿಕವಾಗಿದೆ. ಇದು ಈಜಿಪ್ಟ್ನ ಜನಪ್ರಿಯ ಆಹಾರದ ಸಂಕೇತವಾಗಿದೆ. ಈಜಿಪ್ಟ್ನಲ್ಲಿ ಕುಟುಂಬಗಳು ಒಟ್ಟಾಗಿ ಸೇರಿದಾಗ ಅತಿ ಹೆಚ್ಚಾಗಾಡೋದಂದ್ರೆ ಅದು ಕ್ಯಾರಂ. ಈ ದೇಶದ ಅತ್ಯಂತ ಜನಪ್ರಿಯ ಕ್ರೀಡೆ ಅಂತಂದ್ರೆ ಅದು ಫುಟ್ಬಾಲ್. ಈಜಿಪ್ಟ್ ಜನರ ಹೃದಯದಲ್ಲಿ ಫುಟ್ಬಾಲ್ಗೆ ವಿಶೇಷ ಸ್ಥಾನ ಇದೆ. ಈ ದೇಶದ ಹೆಮ್ಮೆ ಎನ್ನಬಹುದಾದ ಆಟಗಾರರಲ್ಲಿ ಪ್ರಮುಖರಂದ್ರೆ ಮೊಹಮ್ಮದ್ ಸಾಲೆ. ಇವರು ಇಂದು ವಿಶ್ವದ ಅತ್ಯುತ್ತಮ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ. ಇವರನ್ನ ವಿಶೇಷವಾಗಿ ವಿಶ್ವದ ಶ್ರೇಷ್ಠ ಸ್ಟ್ರೈಕರ್ಗಳಲ್ಲಿ ಒಬ್ಬರು ಅಂತ ಪರಿಗಣಿಸಲಾಗುತ್ತೆ. ಇವರು ಲಿವರ್ಪೂಲ್ FC ಪರ ಆಡ್ತಾರೆ ಮತ್ತೆ ಇವರು ಅನೇಕ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ತಮ್ಮ ದೇಶಕ್ಕಾಗಿ ಅತ್ಯುತ್ತಮ ಪ್ರದರ್ಶನವನ್ನ ಇವರು ನೀಡಿದ್ದಾರೆ. ಸ್ನೇಹಿತರೆ, ಈಜಿಪ್ಟ್ ಎನ್ನುವುದು ಕೇವಲ ಒಂದು ದೇಶ ಅಲ್ಲ, ಅದು ಕಾಲಾತೀತವಾದ ಒಂದು ಲೋಕವನ್ನಾಗಿ ರೂಪಿಸುತ್ತೆ. ಅಲ್ಲಿ ಭೂತಕಾಲ ಮತ್ತೆ ವರ್ತಮಾನ ಕಾಲ ಒಂದೇ ಸಮಯದಲ್ಲಿ ವಾಸ ಮಾಡುತ್ತೆ. ಇದು ನಮಗೆ ನೆನಪಿಸೋದೇನೆಂದ್ರೆ ಶಾಶ್ವತತೆಯ ನಾಡಿನಲ್ಲಿಯೂ ಕೂಡ ಜೀವನ ಹೊಸ ಕಥೆಗಳು ಮತ್ತೆ ಸವಾಲುಗಳೊಂದಿಗೆ ನಿರಂತರವಾಗಿ ಅಭಿವೃದ್ಧಿ ಆಗುತ್ತಲೇ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ. ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.